ಆನ್ಲೈನ್ ಮಾಡಬೇಕು ಅಂತಂದು ಕೊಟ್ಟವ್ರೆ, ಅದು ನನಗೆ ಸಿಗ್ತಾಯಿಲ್ಲ. ಹುಡುಕಿ ಹುಡುಕಿ ಸಾಕಾಗಿ ಹೋಗೈತೆ. ಅದು ಎಲ್ಲೇನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಏನು ಮಾಡೋದು? ಕೀರ್ತನೆ 25ನೇ ಅಧ್ಯಾಯ. ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ನನಗೆ ಆಶಾಭಂಗಪಡಿಸಬೇಡ. ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ. ವ್ಯರ್ಥ ದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ನೀನು ಒಪ್ಪಿದ ದಾರಿಯನ್ನು ತೋರಿಸು. ನಿನ್ನ ಸತ್ಯ ಅನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ಹಲ್ಲೆಲೂಯ. ಕೀರ್ತನೆ 25ನೇ ಅಧ್ಯಾಯ 1, 2, 3, 4 ಪ್ರಕಾರ. ಕರ್ತನೇ, ಈ ರೀತಿಯಾಗಿ ಕರ್ತನೇ, ದಾವೀದನ ಕೀರ್ತನೆ. ದಾವೀದನು ಬರೆದಿರುವಾಗ ಆ ದಾವೀದನ ಪಕ್ಷದಲ್ಲಿ ನೀನು ಯಾವ ರೀತಿಯಾಗಿ ಅವನ ಪಕ್ಷವಾಗಿ ನೀನು ಆ ಶತ್ರುಗಳಿಂದ ಎಲ್ಲ ಆಸ್ಪದಗಳಿಂದ ಅವನಿಗೆ ಬಿಡುಗಡೆ ಮಾಡಿದೆಯೋ ಆ ರೀತಿಯಾಗಿ ಕರ್ತನೇ, ಎಲ್ಲ ಜಾತಿ ಜನಾಂಗಗಳ ಪಕ್ಷವಾಗಿ ದೇಶಗಳ ಪಕ್ಷವಾಗಿ ಕರ್ತನೇ, ನೀನು ಜ್ಞಾಪಕ ಮಾಡಿಕೋ ರಾಜ. ಈ ರೀತಿಯಾಗಿ ಕರ್ತನೇ, ಆನ್ಲೈನ್ ಮಧ್ಯದಲ್ಲಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳಿಗೂ ಪ್ರಿಯ ಸಹೋದರಿಗೂ ವಂದನೆಯನ್ನು ಹೇಳ್ತೀನಿ ಸ್ವಾಮಿ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಕೃತಜ್ಞತೆ, ನನ್ನ ಕಡೆಯಿಂದ ಪ್ರೈಸ್ ದಿ ಲಾರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಪ್ರಿಯರೇ, ನಾನು ಇಷ್ಟು ದಿನದಿಂದ ಸುಮಾರು ಅಂದರೆ ಫೆಬ್ರವರಿ 2025 14ನೇ ಡೇಟ್ನಿಂದ ಇಲ್ಲೇವರೆಗೂ ನಾನು ಸಾಹಸ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಮಾಡಬೇಕು ಅಂತ ನಾನು ಏನು ಸಾಹಸ ಮಾಡಿದರೂ ನನಗೆ ಅದೇನು ನನ್ನಿಂದ ಆಗ್ತಾನೇ ಇಲ್ಲ. ಅದರ ಸಮಸ್ಯೆಯಲ್ಲಿ ನಾನು ಮೇಲಾಗಿ ಓದಿಲ್ಲ. ಒಂದೊಂದು ಹುಡುಕಾಟಕ್ಕೆ ಹೋಗಿ ಒಂದೊಂದು ಸುಮಾರು ಅರ್ಧ ಅವರ್ ತಗೊಳುತ್ತೆ. ಹಂಗಾಗಿ ನನ್ನಿಂದ ಏನು ಅದು ಸಾಧ್ಯವಾದ ಮಟ್ಟಿಗೆ ಎಷ್ಟೋ ಪ್ರಯಾಸ ಪಟ್ಟಿದ್ದೀನಿ. ಕಣ್ಣೆಲ್ಲ ಉರಿತಾ ಇರ್ತವೆ ಮೊಬೈಲ್ ನೋಡಿ. ಹಂಗಾಗಿ ಎಲ್ಲ ಯೂಟ್ಯೂಬರ್ಸರು ನಮಗೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮನ್ನು ನಿಮ್ಮ ಸಣ್ಣ ಯೂಟ್ಯೂಬರ್ಸರಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಗೆ ಸಹಾಯ ಮಾಡಬೇಕು, ಲೈಕ್ ಮಾಡಬೇಕು, ಬೆಲ್ ಲೈಕ್ ಮಾಡಬೇಕು.